ಏನು ಜನ ನಮ್ಮ ಮೇಲೆ ಒಂದು ವಿಶ್ವಾಸ ಕೊಟ್ಟಿದ್ರು, ಏನು ಜನರಿಗೆ ಮಾತು ಕೊಟ್ಟಿದ್ರು, ಆ ಮಾತನ್ನ 5 ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಮತ್ತೆ ಜನರು ಮುಂದೆ ಹೋಗುವಂಥ ಒಂದು ದೊಡ್ಡ ಶಕ್ತಿ, ಆತ್ಮವಿಶ್ವಾಸ ನಮ್ಮ ಕಾರ್ಯಕರ್ತರಿಗೆ ನಾವು ಮೂಡಿಸಿದ್ದೇವೆ. ಏಕೆಂದರೆ ಹಿಂದೆ ಯಾವ ಸರ್ಕಾರವೂ ಕೂಡ ಆ ರೀತಿ ಕೊಟ್ಟ ಮಾತನ್ನ 7 ತಿಂಗಳಲ್ಲಿ ಯಾವ ಸರ್ಕಾರಗಳು ಕೂಡ ಇಡೀ ದೇಶದಲ್ಲಿ ಮಾಡಲಿಲ್ಲ. ಸೆಂಟ್ರಲ್ ಗೌರ್ಮೆಂಟು ಮಾಡಿಲ್ಲ, ಸ್ಟೇಟ್ ಗೌರ್ಮೆಂಟ್ಗಳು ಮಾಡಿಲ್ಲ. ಆದರೆ ನಾವು ಅದನ್ನು ಕಾರ್ಯರೂಪಕ್ಕೆ ತಂದು 4 ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿದೆ. 5ನೇ ಗ್ಯಾರಂಟಿ ಚಾಲನೆಯಲ್ಲಿದೆ. ವಿವೇಕಾನಂದರವರ ಜನ್ಮದಿನ ಶಿವಮೊಗ್ಗದಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ. 1ನೇ ಗ್ಯಾರಂಟಿ ಬೆಂಗಳೂರು ವಿಧಾನಸೌಧದ ಮುಂದೆ ಪ್ರಾರಂಭ ಮಾಡಿ, 2ನೇ ಗ್ಯಾರಂಟಿ ನಾವು ಅನ್ನಭಾಗ್ಯ ಕೂಡ ವಿಧಾನಸೌಧದಲ್ಲಿ ಚಾಲನೆ ಮಾಡಿ, 3ನೇ ಗ್ಯಾರಂಟಿ ಗುಲ್ಬರ್ಗದಲ್ಲಿ ಗೃಹಜ್ಯೋತಿ ಚಾಲನೆ ಮಾಡಿದು, 4ನೇ ಗೃಹಲಕ್ಷ್ಮಿ ಮೈಸೂರಿನಲ್ಲಿ ಮಾಡಿದು, ಈಗ ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮ ಕೂಡ ಚಾಲನೆಯನ್ನು ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಶಾಸಕರಿಗೆ ನಾವು ಜನರ ಮುಂದೆ ಹೋಗಲಿಕ್ಕೆ ನಮಗೆ ದೊಡ್ಡ ಶಕ್ತಿಯನ್ನು ತುಂಬಿದ್ದೀವಿ ಅಂತೇಳಿ ಇಡೀ ಪಕ್ಷ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದೆ. ಈಗ 21ನೇ ತಾರೀಕು ನಮ್ಮ ACC ಅಧ್ಯಕ್ಷರು ಇಡೀ ನಮಗೆ ಒಂದು ದಿನಾಂಕವನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಕಾರ್ಯಕರ್ತರ ಸಮಾವೇಶ. ನಮ್ಮ ರಾಜ್ಯದ ಕಾರ್ಯಕರ್ತರಂದರೆ ನಮ್ಮೆಲ್ಲ ಶಾಸಕರು, ನಮ್ಮ ಜಿಲ್ಲಾ ಕಾಂಗ್ರೆಸ್ಸು, ಬ್ಲಾಕ್ ಕಾಂಗ್ರೆಸ್ಸವರು, ಜನಪ್ರತಿನಿಧಿಗಳು, ಸಹಕಾರ ಸಂಸ್ಥೆ ಎಲ್ಲ ಪ್ರತಿನಿಧಿಗಳು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಆಫೀಸ್ ಬೇರರ್ಸು ಪದಾಧಿಕಾರಿಗಳು, ನಮ್ಮ ಸೆಲ್ಸ್ ಸಂಬಂಧಪಟ್ಟಂತೆ ಎಲ್ಲ ಪದಾಧಿಕಾರಿಗಳು ಅವರು, ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದವರು, ಸೋತವರು, ಯಾರು ನಮ್ಮ ಬೂತ್ ಮಟ್ಟದ ಪ್ರತಿನಿಧಿಗಳಿದ್ದಾರೋ ಅವ್ರನ್ನೆಲ್ಲ ಕರೆದು ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ನಮಗೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಎಲ್ಲಿ ಮಾಡಬೇಕು ಅನ್ನೋದನ್ನು ನಾಳೆದಲ್ಲಿ ನಾವು ನಿಮಗೆ ಗೋಷ್ಠಿಯನ್ನು ನಾವು ಮಾಡ್ತೇವೆ. ಇದು ನಮ್ಮ ಮೊದಲನೇ ಕಾರ್ಯಕ್ರಮ. ನಮ್ಮ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷ ಏನು ನಮ್ಮ ಎಲ್ಲ ಶಾಸಕರಿಗೆ, ಜಿಲ್ಲಾ ಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಅಂದರೆ, ಏನು ನಾಮಿನೇಷನ್ಸ್ ಇದೆ ಆ ನಾಮಿನೇಷನ್ಸ್ ಆಶ್ರಯ ಕಮಿಟಿ ಇರ್ಬೋದು, ಆರಾಧನಾ ಕಮಿಟಿ ಇರ್ಬೋದು, ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಇರೋಂಥ ಸಬ್ ಡಿವಿಷನ್ ಕಮಿಟಿಗಳು ಇರ್ಬೋದು, ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಇರ್ಬೋದು, ನಮ್ಮ ಇರಿಗೇಷನಲ್ಲಿ ಕೆರೆಗಳನ್ನು ಎಲ್ಲ ಸುಮಾರು ಒಂದು 70 ದೊಡ್ಡ ಕೆರೆಗಳನ್ನು ಗುರುತಿಸಿದ್ದೀವಿ. ಅಲ್ಲೂ 5 ರಿಂದ 6 ಜನ ಅದರ ಉಸ್ತುವಾರಿಯನ್ನು ನೋಡಲಿಕ್ಕೆ ಒಂದು ಸಮಿತಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದಕ್ಕೂ ಕೂಡ KDP ಕಮಿಟಿ ಇರ್ಬೋದು, ನಾಮಿನೇಷನ್ಸ್ ಇರ್ಬೋದು, ಯಾವುದೇ ನಮ್ಮ ಹಾಸ್ಪಿಟಲ್ ನಾಮಿನೇಷನ್ಸು, ಸ್ಕೂಲ್ಗಳ ನಾಮಿನೇಷನ್ನು, ಕಾಲೇಜ್ ನಾಮಿನೇಷನ್ಸು, ಇವೆಲ್ಲ ಏನು ಕಮಿಟಿಗಳಿದೆ ಅವೆಲ್ಲ ಕೂಡ ಈ ತಿಂಗಳು ಒಳಗಡೆ ನಮ್ಮ ಜಿಲ್ಲಾ ಮಂತ್ರಿಗಳು ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಎಲ್ಲ ಸ್ಥಳೀಯ ಬ್ಲಾಕ್ನವರು ಮತ್ತು ನಮ್ಮ ಚುನಾವಣೆಯಲ್ಲಿ ಗೆದ್ದವರು, ಸೋತವರು, ಜಿಲ್ಲಾಧ್ಯಕ್ಷಗಳ ಹತ್ರ ಸಮಾಲೋಚನೆ ಮಾಡಿ ಆದೇಶವನ್ನು ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಅಂತೇಳಿ ಅವ್ರನ್ನ ಗುಡಿಸುವಂಥ ಕೆಲಸವನ್ನು ನಾವು ಅವ್ರಿಗೆ ಬಂಧಕ್ಕೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಇನ್ನೊಂದು 5 ಗ್ಯಾರಂಟಿಗಳ ವಿಚಾರದಲ್ಲಿ ಈಗ ನಾವು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ, ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಒಂದು ವಿಶೇಷವಾದಂಥ ಕಾರ್ಯಕ್ರಮ ರೂಪಿಸಿದ್ದೇವೆ. ಅದನ್ನು ಮುಖ್ಯಮಂತ್ರಿಗಳು ಅವರೇ ತಮ್ಮ ಸ್ವಚ್ಛ ಬಾಯಿಯಿಂದ ಸರ್ಕಾರದ ಒಂದು ಹೊಸ ಆದೇಶವನ್ನು ಹೊರಡಿಸ್ತಾ ಇದ್ದೇವೆ. ಅದನ್ನು ಮುಖ್ಯಮಂತ್ರಿಗಳು ನಿಮಗೆ ಆ ವಿಚಾರನ ತಿಳಿಸ್ತಾರೆ. ನಾನು ಅದನ್ನು ಆ ವಿಚಾರನ ಅವರ ಬಾಯಲ್ಲೇ ತಾವು ಕೇಳಬೇಕು ಅಂತೇಳಿ ತಮ್ಮಲ್ಲಿ
ಮಾಡ್ತಾ ಇದ್ದೀನಿ. ಏಕೆಂದರೆ ಒಂದು ಹೊಸ ರೂಪವನ್ನೇ ಕೊಡ್ತಾ ಇದ್ದೀವಿ ಜನರಿಗೆ. ಇವತ್ತವರೆಗೂ ಯಾರು ಮಧ್ಯಸ್ಥಿಕೆ ಇಲ್ಲದೆ ನಾವು ಈ 5 ಗ್ಯಾರಂಟಿಗಳನ್ನು ಒಂದು ಕಡೆನೂ ಒಂದು ಲೋಪದೋಷ ಹೊರಗಡೆ ಬರದೇ ರೀತಿಯಲ್ಲಿ ಈ ನಮ್ಮ 5 ಗ್ಯಾರಂಟಿಗಳನ್ನು ಈಗಾಗಲೇ ಇಂಪ್ಲಿಮೆಂಟ್ ಮಾಡಿ ಪಾರದರ್ಶಕವಾಗಿ ಎಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಈ ಸೋಷಿಯಲ್ ಎಂಪವರ್ಮೆಂಟ್ ಕೊಡಲಿಕ್ಕೆ. ಅಭಿವೃದ್ಧಿ ಅಂದರೆ ವೈಯಕ್ತಿಕವಾದಂಥ ಸುಮಾರು 3 ಕೋಟಿ ಕುಟುಂಬಗಳಿಗೆ, ಜನಸಂಖ್ಯೆಗೆ ಈ ಕುಟುಂಬ ಒಂದಲ್ಲ ಒಂದು ರೀತಿ ತಲುಪಿದೆ ಆ ಜನಸಂಖ್ಯೆಗೆ. ಸೊ ಹೆಚ್ಚು ಕಮ್ಮಿ 80% ಕುಟುಂಬಗಳಿಗೆ ರಾಜ್ಯದಲ್ಲಿ ಈ ಯೋಜನೆಗಳೆಲ್ಲ ಕೂಡ ತಲುಪುವಂಥದ್ದು ಬಹುಶಃ ನಮ್ಮ ಎಲ್ಲ ದಾಖಲೆಗಳಲ್ಲಿ ಕೂಡ ಇದೆ. ಈ ದೃಷ್ಟಿಯಿಂದ ಅದನ್ನ ಯಾವ ರೀತಿ ಕೊಡಬೇಕು ಅಂತೇಳಿ ಈ ತೀರ್ಮಾನವನ್ನ ಮಾಡಿದ್ದೇವೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.